ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನದ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನ ವೀಡಿಯೋ ಮಾಡಲಿಕ್ಕೆ ಅವಕಾಶವಾಗಲಿಲ್ಲ. ಮಗನ ಮದುವೆ ಆಗಿ ಕೆಲಸ ಹೀಗೆ ಮಾಡಲಿಕ್ಕಾಗಲಿಲ್ಲ. ಇವತ್ತೊಂದು ರೆಸಿಪಿ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪು ಬೊಂಬೈ ಸಜ್ಜಿಗೆ ಹಾಕ್ಕೊಳ್ವ. ನೋಡಿ, 2 ಕಪ್ಪು ಬೊಂಬೈ ಸಜ್ಜಿಗೆ, 2 ಕಪ್ಪು ಬೊಂಬೈ ಸಜ್ಜಿಗೆ, 1 ಕಪ್ಪು ಸಕ್ಕರೆ. ನೋಡಿ, ಸಕ್ಕರೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಆಲ್ರೆಡಿ ಕರೆಕ್ಟ್ ಇರ್ತದೆ. ಇದಕ್ಕೆ 3 ಏಲಕ್ಕಿ ಹಾಕುವ, ಪರಿಮಳ ಬೇಕು ಅಂತ. ಇದನ್ನೀಗ ಮುಚ್ಚಳ ಹಾಕಿ ಒಳ್ಳೆ ಗ್ರೈಂಡ್ ಮಾಡ್ಕೊಂಡು ಬರುವ. ಪುಡಿ ಆಗಬೇಕು, ಚಂದ ಪುಡಿ ಆಗಲಿ. ಇದು ನೋಡಿ, ಪುಡಿ ಆಗಿದೆ. ಇದನ್ನು ನಾವೀಗ ಒಂದು ಬೌಲಿಗೆ ಹಾಕ್ಕೊಳ್ವ. ಬೌಲಿಗೆ ಹಾಕ್ಕೊಳ್ವ. ಹೀಗೆ ಬೌಲಿಗೆ ಹಾಕ್ಕೊಂಡು ಅದೇ ಜಾರಿಗೆ ನಾವು ಇದನ್ನು ತೆಗೆದು ಬಿಡುವ. ಇದೇ ಜಾರಿಗೆ ನಾನು 2 ಮಾವಿನ ಹಣ್ಣು ಪಲ್ಪ್ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ 1 ಮೊಟ್ಟೆ ಹಾಕ್ಕೊಳ್ವ. ಇದನ್ನು ನಾವು ಗ್ರೈಂಡ್ ಮಾಡುವ. ಒಳ್ಳೆ ಫೈನ್ ಪೇಸ್ಟಾಗಿ ಬರಬೇಕು. ನೋಡಿ, ಹೀಗೆ ಬರಬೇಕು ಮೊಟ್ಟೆ, ಮತ್ತು ಅದು ಫೈನ್ ಪೇಸ್ಟಾಗಿ ಕ್ಲೀನಾಗಿ ಬರ್ತದೆ. ನೋಡಿ, ಚೆಂದ ಬಂದಿದೆ. ಇದನ್ನೀಗ ಸಜ್ಜಿಗೆಗೆ ಹಾಕ್ಕೊಳ್ವ. ನಾವು ಗ್ರೈಂಡ್ ಮಾಡಿಟ್ಟ ಸಜ್ಜಿಗೆಗೆ ಇದನ್ನು ಹಾಕ್ಕೊಳ್ವ. ಇದನ್ನು ಹಾಕಿ ಒಂದು ಕಲಿಸ್ಕೊಡುವ. ಈಗ ಚೆಂದ ಮಾಡಿ ನೋಡಿ, ಹೀಗೆ ನಿಧಾನದಲ್ಲಿ ಕಲಿಸ್ಕೊಡುವ. ನೋಡಿ, ನಾನು ಅದು ಸರಿ ಹೋಗಲಿಲ್ಲ, ಅದಕ್ಕೆ ಬೀಟರ್ ತಗೊಂಡು ಬೀಟರಲ್ಲಿ ಮಾಡ್ತಾಯಿದ್ದೀನಿ. ಸಜ್ಜಿಗೆ ಮತ್ತು ನಮಗೆ ಮ್ಯಾಂಗೋ ಪಾಲ್ಪ್ ಎಲ್ಲ ಫುಲ್ಲು ಮಿಕ್ಸಾಗಿ ಬರಬೇಕು. ನೋಡಿ, ಹೀಗೆ ಒಳ್ಳೆ ಮಿಕ್ಸಾಗಿ ಬರಬೇಕು. ಇದಕ್ಕೆ ನಾನು 1 ಬೌಲ್ ಹಾಲು ತೊಗೊಂಡಿದ್ದೀನಿ. ನಾವು ಸಜ್ಜಿಗೆ ಯಾವುದ್ರಲ್ಲಿ ಹಾಕಿದ್ದೀನಿ ಅದರಲ್ಲೇ 1 ಬೌಲ್ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಹಾಕಿ ಇದಕ್ಕೆ ಮಿಕ್ಸ್ ಮಾಡುವ. ಯಾಕೆ ಹೇಳಿದರೆ ಸಜ್ಜಿಗೆ ಒಳ್ಳೆ ಹಾಲನ್ನೆಲ್ಲ ಹೇಳ್ಕೊಂಡು ಸ್ವಲ್ಪ ದಪ್ಪ ಆಗ್ತದೆ ಅದು. ಹಾಗೆ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಡುವ. ಈಗ ಅದೇ ಬೌಲಲ್ಲಿ ಅರ್ಧ ಬೌಲ್ ಹಾಲು ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ. ಆ ಎಣ್ಣೆ ಸಹ ಹಾಕಿ ಮಿಕ್ಸ್ ಮಾಡಿಕೊಳ್ವ. ನಾನು ಅದು ಬೌಲಲ್ಲಿ ತೊಗೊಂಡಿಲ್ಲ, ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ಅಂದರೆ ಕ್ಲೀನಾಗಿ ಇಕ್ಕಿ ಮಿಕ್ಸ್ ಮಾಡುವ. ಎಣ್ಣೆ ಅದು ಒಳ್ಳೆ ಮಾಡಿ ಎಳ್ಕೊಳ್ಬೇಕು. ಮತ್ತು ಉಳ್ದ ಹಾಲನ್ನು ಸಹ ಅದಕ್ಕೆ ಹಾಕಿ ನಾವು ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಇದನ್ನೀಗ ತೆಗೆದು ಅರ್ಧ ಗಂಟೆ ಮುಚ್ಚಿ ಇಡುವ. 15 ನಿಮಿಷ ಅಂತೂ ಇಡಬೇಕು. ಅರ್ಧ ಗಂಟೆ ಆಗಲಿಲ್ಲ ಆದರೂ ಸಹ 15 ನಿಮಿಷ ಇಡಬೇಕು. ಅದ್ರ ಮಿಡ್ಲಲ್ಲಿ ನಾವು ಕೇಕ್ ಟಿನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಬದಿಯಲ್ಲಿ ಇಟ್ಕೊಳ್ವ. ಈಗ ನೋಡಿ, 15 ನಿಮಿಷ ಆಯಿತು. ನಾನು ಇದೆಂತ ಮಾಡಿದ್ದೇನೆ ಅಂದರೆ, ಫಸ್ಟಿಗೆ ಕುಕ್ಕರಿಗೆ ಸ್ವಲ್ಪ ಉಪ್ಪು ಹಾಕಿ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದು ಒಳ್ಳೆ ಬಿಸಿಯಾಗಿದೆ. ಈಗ ಅರ್ಧ ಗಂಟೆ ಆಯ್ತಿದ್ದು. ಇದಕ್ಕೆ ಸ್ವಲ್ಪ ನಾವು ಬೇಕಿಂಗ್ ಪೌಡರ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್ ಹಾಕಿದರೆ ಸಾಕು. ನೋಡಿ, ಇಷ್ಟಿಷ್ಟು ಹಾಕಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ 2 ಸ್ಪೂನ್ ಹಾಲು ಹಾಕಿ ಅದನ್ನು ಒಳ್ಳೆ ಮಿಕ್ಸ್ ಮಾಡಿ ಕೊಡುವ. ಇದು ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಹಾಕಿದ ನಂತರ ತುಂಬ ಹೊತ್ತು ಇಡಲಿಕ್ಕಿಲ್ಲ. ಈಗ ಮಿಕ್ಸ್ ಮಾಡುವ. ನಾವು ಪಕ್ಕನೆ ಇದಕ್ಕೆ ಹಾಕಿ ಬಿಡಬೇಕು ಬೌಲಿಗೆ. ನೋಡಿ, ಹೀಗೆ ಹಾಕ್ಬಿಡ್ಬೇಕು. ಹಾಕಿಬಿಡಿ, 2 ಸಲ ಡಿಪ್ ಮಾಡಿ. ಅದಕ್ಕೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ ಡೆಕೋರೇಷನಿಗೆ. ನೋಡಲಿಕ್ಕೆ ಕಣ್ಣಿಗೆ ತುಂಬ ಇಷ್ಟ ಆಗಬೇಕಲ್ಲ, ಎಂತಾದರೂ ಮಾಡಿದರೆ ಕಣ್ಣಿಗೆ ಇಷ್ಟ ಆಗುವಾಗಿರಬೇಕು. ಹಾಗಾಗಿ ಚೆಂದ ಮಾಡಿ ಇದನ್ನ ಮೇಲೆ ಡೆಕೋರೇಷನ್ ಮಾಡ್ಕೊಳ್ಳೋ. ಸ್ವಲ್ಪ ಕೇಕ್ ಅಂದ ನಂತರ ಅದಕ್ಕೆ ಟೂಟಿ ಫ್ರೂಟಿ ಇಲ್ಲದಿದ್ದರೆ ಅದು ಕೇಕ್ ಆಗೋದಿಲ್ಲ, ಹೌದಲ್ಲ? ಹಾಗೆ ನೋಡಿ, ಹೀಗೆಲ್ಲ ಮಾಡಿ ಅದನ್ನು ತೆಗೆದು ನೋಡಿ ಎಷ್ಟು ಚೆಂದ ಬಂದಿದೆ. ಕಲರ್ ಕಾಣ್ತದೆ. ನಾನು ಆಗ ಹೇಳ್ದಾಗೆ ಪ್ರೀಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು ಪ್ಲೇಟ್ ಇಡುವ. ಒಳಗೆ ಬಿಸಿ ಉಂಟು, ನೋಡುವಾಗ ಮೆಲ್ಲ ಇಟ್ಕೊಳ್ಳಿ. ಇದು ನೋಡಿ, ಇದನ್ನು ನಾವು ಅದರೊಳಗೆ ಇಡುವ. ನೋಡಿ, ಇಟ್ಟು ಫಾಸ್ಟ್ ಮಾಡುವ. ಗ್ಯಾಸ್ ನೋಡಿ, ಫಾಸ್ಟ್ ಮಾಡುವ. ಅದು 5 ಮಿನಿಟ್ಸ್ ಗ್ಯಾಸ್ ಫಾಸ್ಟಲ್ಲಿದ್ದರೆ ಕ್ಲೀನಾಗಿ ಬರ್ತದೆ. ಇದು ನೋಡಿ, ಅರ್ಧಕ್ಕೆ ಉಂಟು ನಾನು ಹಾಕಿದ್ದು. ಈಗ ನೋಡಿ, ಫುಲ್ ಆಗಿರ್ತದೆ. ಬೆಂದ ನಂತರ ಇದಕ್ಕೆ ನಾವು ತೆಗಿಬೇಕು, ಅದ್ರ ಮೇಲೆ ವಿಸಿಲ್ ತೆಗಿಬೇಕು ಮತ್ತು ರಬ್ಬರ್ ತೆಗಿಬೇಕು ಅದರದ್ದು.
ಇದನ್ನು ಹೀಗೆ ಇಟ್ಟು ಇದು ಬೇಯಿಸುವ 30ರಿಂದ 35 ನಿಮಿಷ ಬೇಯಿಸಬೇಕು. ನೋಡಿ ಈ ಥರ ಒಂದು ಲೋಟೆ ಕಬ್ಬೆ ಹಾಕಿ ನೀವು ಹೀಗೆ ಮಾಡಿ. ಈಗ ಬೆಂದಿದೆ ನೋಡುವ ಅಂತ, ಬೆಂದಿದೆ ನೋಡುವ ತೆಗಿತಾ ಇದ್ದೇನೆ. ಹಾಂ ನೋಡಿ ಫುಲ್ಲಾಗಿದೆ ನೋಡಿ, ಅರ್ಧ ಇಟ್ಟದ್ದು ಫುಲ್ಲಾಗಿ ಉಕ್ಕಿ ಬಂದಿದೆ, ಒಳ್ಳೆ ಚೆಂದ ಬಂದಿದೆ. ಈಗ ಒಂದು ಫೋರ್ಕ್ ಹಾಕಿ ನೋಡುವ. ನೋಡಿ ಬೆಂದಿದ್ರೆ ಫೋರ್ಕಿಗೆ ಅಂಟೋದಿಲ್ಲ, ಅದು ಬೇಯಲಿಲ್ಲದ್ರೆ ಮಾತ್ರ ಫೋರ್ಕಿಗೆ ಅಂಟಿದೆ. ಒಳ್ಳೆ ಬೆಂದಿದೆ. ಈಗ ಗ್ಯಾಸ್ ಬಂದ್ ಮಾಡುವ. ಈಗ ಬಂದ್ ಮಾಡಿ ಇದನ್ನು ಈಗ ತಣ್ಣಗಾಗ್ಲಿಕ್ಕೆ ಬಿಡುವುದು. ಒಳಗೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಕುಕ್ಕರ್ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೇನೆ. ಕುಕ್ಕರ್ ತಣ್ಣಗಾದ್ಮೇಲೆ ತೆಗಿವೆ. ನೋಡಿ ಎಷ್ಟು ಒಳ್ಳೆದು ಬಂದಿದೆ ಅಲ್ವಾ. ನೋಡಿ ಈಗ ತಣ್ಣಗಾಗಿದೆ. ಈಗ ಇದನ್ನು ತೆಗಿಯುವ, ಒಂದು ಪ್ಲೇಟಿಗೆ ತೆಗೆದು. ನೋಡಿ ಒಳ್ಳೆ ಬಂದಿದೆ, ಸ್ವಲ್ಪ ಸಹ ಕಪ್ಪಾಗಲಿಲ್ಲ, ಕ್ಲೀನಾಗಿ ಬಂದಿದೆ. ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ. ಕೇಕ್ ತಿನ್ನಬೇಕು ಅಂತ ಮನಸ್ಸಾದರೆ ಪಟ್ಟ ಮನೆಯಲ್ಲಿ ಮಾಡ್ಬೋದು. ಕೇಕು ಎಷ್ಟು ಚೆಂದ ಬಂದಿದೆ, ಸ್ಮೂತಾಗಿ ಬಂದಿದೆ. ಸ್ಪಾಂಜಿ ಕೇಕ್ ರೆಡಿಯಾಗಿದೆ. ನೀವು ಸಹ ಒಂದ್ಸಲ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಹೇಳಿ. ಹಾಗೆ ತುಂಬ ದಿನದ ನಂತರ ವೀಡಿಯೋ ಮಾಡ್ತಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಮಗೆ ಒಂದು ಲೈಕ್ ಕೊಡಿ. ನೋಡಿ ಎಷ್ಟು ಚೆಂದ ಬಂದಿದೆ ಅಂತ, ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆಂದ ಬಂದಿದೆ. ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ ಚೆಂದ ಬಂದಿದೆ, ಬಿಸಿ ಉಂಟು. ಸ್ವಲ್ಪ ತಣ್ಣಗಾದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ನಾನು ಬಿಸಿಯೇ ತೋರಿಸಿದ್ದೀನಿ ಅದನ್ನು. ನೋಡಿ ಎಷ್ಟು ಒಳ್ಳೆ ಬಂದಿದೆ ನೋಡಿ. ನೋಡಿದ್ರಾ ಎಷ್ಟು ಒಳ್ಳೆ ಬಂದಿದೆ ಅಂತ. ಥ್ಯಾಂಕ್ ಯು ಗ್ಯಾಸ್. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.